ನೋಡಿರಿ, ಈ ಥರ ವಾತಾವರಣ ಇದ್ದರೂ ಯಾರಿಗೆ ತಾನೇ ಡ್ಯೂಟಿಗೆ ಹೋಗೋಕೆ ಮನಸ್ಸಾಗ್ತೈತಿ. ಆದರೂ ಮನಸ್ಸು ಮಾಡ್ಕೊಂಡು ಡ್ಯೂಟಿಗೆ ಹೋಗ್ಬೇಕು. ಹಾಸ್ಪಿಟಲ್ಗೆ ಮನೆಗೆ ಭಾಳ ದೂರ ಏನಿಲ್ಲ. ಸೊ ನಾವಿರೋದು 6th ಫ್ಲೋರ್ ಒಳಗೆ. ಸೊ ಇಲ್ಲಿಂದ ಹಾಸ್ಪಿಟಲಿಗೆ ಅಂಡರ್ಗ್ರೌಂಡಿಂದ ಹೋಗ್ಬಿಟ್ರೆ 1-2 ನಿಮಿಷದಾಗ ಬರ್ತೈತಿ. ಇನ್ನೇನು ಡ್ಯೂಟಿ ಸ್ಟಾರ್ಟ್ ಆಗ್ತೈತಿ ಅಂದಾಗ 1:15 ಡ್ಯೂಟಿಗೆ ಸ್ಟಾರ್ಟ್, ನಮ್ದು ಈವ್ನಿಂಗ್ ಡ್ಯೂಟಿ. ಸೊ ನಾನು ಮನೆಗೆ ಬಿಡೋದು 1:20 ಅಥವಾ 1:23ಗೆ. 2 ನಿಮಿಷದಾಗ ಹೋಗ್ತೀವಿ, 5 ನಿಮಿಷದಾಗ ರೆಡಿಯಾಗಿ ಹೋಗಿಬಿಡ್ಬೋದು. ಈವ್ನಿಂಗ್ ಡ್ಯೂಟಿ ಆಲ್ಮೋಸ್ಟ್ ಎಲ್ಲ ಕಡೆಯೂ 8 ಅವರ್ಸ್ ಡ್ಯೂಟಿ ಇರ್ತೈತಿ. ನಮ್ಮ ಹಾಸ್ಪಿಟಲ್ದಾಗ ಈವ್ನಿಂಗ್ ಡ್ಯೂಟಿ ಸ್ಟಾರ್ಟ್ ಆಗೋದು 1:30 to 9:30 ತನಕ. ಸೊ 1:30ಗೆ ಹೋದ ತಕ್ಷಣ ಏನು ಮಾಡ್ತಾರೆ ಅಂತಂತಂದ್ರೆ, ಒಂದು ಗೆಸ್ಟ್ ಬ್ರೇಕ್ ಇರ್ತೈತಿ. ಅಂದರೆ ಎಲ್ಲ ಡಿಪಾರ್ಟ್ಮೆಂಟ್ನವರು ಸೇರಿ ಒಂದು ಕನ್ವರ್ಸೇಷನ್ ಇರ್ತೈತಿ. ಅಂದರೆ ಡಾಕ್ಟರ್ಸ್ ಆಗಿರ್ಬೋದು, ಎಲ್ಲರೂ ಇರ್ತಾರೆ. ಸೊ ಅಲ್ಲಿ ಏನು ಇವತ್ತಿಂದ ಟಾಸ್ಕ್ ಏನಾಯ್ತು, ಏನು ಗುಡ್ ಆಗಿರ್ಬೋದು, ಬ್ಯಾಡ್ ಆಗಿರ್ಬೋದು ಎಲ್ಲನೂ ಡಿಸ್ಕಸ್ ಮಾಡ್ತಾರೆ. ಸೊ ಅದಾದಮೇಲೆ ಯೂಬರ್ ಗಾಬಾ ತೊಗೋತೀವಿ. ಯೂಬರ್ ಗಾಬಾ ಅಂದರೆ ಹ್ಯಾಂಡ್ ಓವರ್. ಅದು ಆಲ್ಮೋಸ್ಟ್ 2 ಗಂಟೆ ಅಂದ್ರೆ ಮುಗಿದು ಬಿಡ್ತೈತಿ. ಸೊ ಮುಗಿದಾದ ತಕ್ಷಣ ಏನು ಮಾಡ್ತೀವಿ ಅಂತಂದ್ರೆ, ಸೊ ಮಧ್ಯಾಹ್ನದ ಆ್ಯಂಟಿಬಯೋಟಿಕ್ಸ್ ಕೊಡಬೇಕಾಗಿರ್ತೈತಿ. ಸೊ ಅದನ್ನ ಅವರು ನೈಟ್ ಡ್ಯೂಟಿಯವರು ಎಲ್ಲನೂ ಅರೇಂಜ್ ಮಾಡಿಟ್ಟಿರ್ತಾರೆ. ಅಂದರೆ ಯಾವುದ್ಯಾವ್ದು ಆ್ಯಂಟಿಬಯೋಟಿಕ್ ಯಾವುದ್ಯಾವ್ದು ಸೊಲ್ಯೂಷನ್ ಹಾಕಿ ಡಿಸಾಲ್ವ್ ಮಾಡ್ಬೇಕಂಥೇಳಿ. ಸೊ ಅದನ್ನೆಲ್ಲ ಪೇಷಂಟ್ ನೇಮ್ ಎಲ್ಲನೂ ಬರೆದಿಟ್ಟಿರ್ತಾರೆ, ಅವ್ರದ್ದಿರೋ ಆ್ಯಂಟಿಬಯೋಟಿಕ್ಸ್. ಸೊ ಅದನ್ನ ನಾವು ಡಿಸಾಲ್ವ್ ಮಾಡಿಕೊಂಡು ನಾವು ಒಂದು ರೌಂಡ್ ಹೋಗ್ಬೇಕು. ಆಲ್ಮೋಸ್ಟ್ ನಾರ್ಮಲ್ ಜನರಲ್ ವಾರ್ಡಾಗ ಪೇಷಂಟ್ಸನ್ನ ಎಷ್ಟೆಷ್ಟು ಕೊಟ್ಟಿರ್ತಾರೆ ಅಂದ್ರೆ, ನಮಗಂತೂ 11 to 12 ಪೇಷಂಟ್ಸ್ ಇರ್ತವೆ. ಒಮ್ಮೊಮ್ಮೆ 12 ಪೇಷಂಟ್ಸ್ ಏನಿರಲ್ಲ. ಯಾಕಂದ್ರೆ ಬರ್ತಾರೆ, ಡಿಸ್ಚಾರ್ಜ್ ಆಗ್ತಿರ್ತಾರೆ. ಕೆಲವೊಂದು ಸರಿ ಫುಲ್ ಇರ್ತಾರೆ, ಕೆಲವೊಂದು ಸರಿ 8 ಜನ ಇರ್ತಾರೆ, 9 ಜನ ಇರ್ತಾರೆ, ಕೆಲವೊಂದು 6 ಮೆಂಬರ್ಸ್ ಇರ್ತಾರೆ. ಸೊ ಡಿಪೆಂಡ್ ಅಪಾನ್ ಡೇಸ್ ಮೇಲೆ. ಆಲ್ಮೋಸ್ಟ್ ವೀಕೆಂಡ್ ಬಂದ ತಕ್ಷಣ ಕಡಿಮೆ ಆಗ್ತಾರೆ, ವೀಕ್ ಡೇಸಾಗ ಸ್ವಲ್ಪ ಜಾಸ್ತಿ ಇರ್ತಾರೆ. ಸೊ ಒಂದು ರೌಂಡ್ ಹೋಗಿ ಬರ್ತೀವಲ್ಲ, ಆವಾಗ ಏನು ಮಾಡಬೇಕಂದ್ರೆ ನಾವು ಆ್ಯಂಟಿಬಯೋಟಿಕ್ಸನ್ನ ಪೇಷಂಟ್ಸಿಗೆ ಕೊಡಬೇಕು. ಮತ್ತು ಹೊಳ್ಳಿ ಪೇಷಂಟ್ ವೈಟಲ್ ಸೈನ್ಸ್ ಎಲ್ಲನೂ ಚೆಕ್ ಮಾಡಬೇಕು ಪ್ರತಿಯೊಂದೂ. ಸೊ ಅದಾದ ತಕ್ಷಣ ಏನು ಮಾಡ್ತೀವಿ ಅಂದ್ರೆ, ಮೆಡಿಕೇಷನ್ನ ಹೆರಿಸ್ಟನ್ ಅಂತೀವಿ. ಅಂದ್ರೆ ಅದಂದ್ರೆ ನಾಳೆಗೆ ಇವತ್ತನ್ನು ಪ್ರಿಪೇರ್ ಮಾಡಿರೋದು ಈವ್ನಿಂಗ್ ಡ್ಯೂಟಿ ಇರ್ತದೆ ಕೆಲಸ. ಆಮ್ಯಾಗ ಮತ್ತು ನೈಟ್ ಡ್ಯೂಟಿಯವರು ಬಂದು ಮತ್ತೊಂದು ಸರಿ ಚೆಕ್ ಮಾಡ್ತಾರೆ. ಸೊ ಅದು ಡಬಲ್ ಚೆಕ್ ಅಂತ ಹೇಳ್ತಾರೆ. ಅಂದರೆ ಏನು ಮಾಡ್ತೀವಿ ಅಂತಂದ್ರೆ, ಪ್ರತಿಯೊಂದು ಪೇಷಂಟ್ಸಿಗೆ ಏನೇನು ಮೆಡಿಕೇಷನ್ ಇರ್ತಿತ್ತಲ್ಲ ಎಲ್ಲನೂ ಕಂಪ್ಯೂಟರ್ ಒಳಗೆ ಇರ್ತೈತಿ. ಸೊ ಅದು ನೋಡಿ ನಾವು ಅವ್ರಿಗೆ ಯಾವ್ದಾವ್ದು ಮೆಡಿಕೇಷನ್ ಬೇಕಲ್ಲ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಡ್ತೀವಿ. ಇದಾದ ತಕ್ಷಣ ಅಷ್ಟೊತ್ತಿಗೆ 4:40 ಆಗಿರ್ತೈತಿ. ಆಮೇಲೆ ಎಲ್ಲರೂ ಸೇರಿ ಪೌಸೆ ಮಾಡ್ತೀವಿ. ಯಾವಾಗಲೂ ಕಂಪಲ್ಸರಿ ಒಂದು 8 ಅವರ್ಸ್ ಡ್ಯೂಟಿ ಐತಂದ್ರೆ 1/2 hour ಪೌಸೆ ಇದ್ದೇ ಇರ್ತೈತಿ. ಅದನ್ನು ನಾವು ಕಂಪಲ್ಸರಿ ಮಾಡಬೇಕು. ಸೊ ಎಷ್ಟೇ ಕೆಲಸ ಇದ್ರೂ ಫಸ್ಟ್ ನಮ್ಮ ಪ್ರಿಫರೆನ್ಸ್ ನಾವು ತೊಗೋಬೇಕು. ನಾವು ಪೌಸೆ ಮಾಡ್ತೀವಿ. ಅದಾದಮೇಲೆ ಮತ್ತು ಹೊಳ್ಳಿ ಬ್ಲಡ್ ಸಕ್ಕರ್ ಅಥವಾ ಯಾರ್ಯಾರಿಗೆ ಇನ್ಸುಲಿನ್ ಇರ್ತೈತಿ ಅದು ಬಿಫೋರ್ SN ಅದು ಮಾಡಬೇಕು. ಅಂದ್ರೆ ಬ್ಲಡ್ ಶುಗರ್ ಚೆಕ್ ಮಾಡಿ ಅವ್ರಿಗೆ ಯಾರ್ಯಾರಿಗೆ ಇನ್ಸುಲಿನ್ ಐತಿ ಅದನ್ನೆಲ್ಲ ಕೊಟ್ಟು ಕಾಸು. ಆಮೇಲೆ ಫುಡ್ ಬಂದಿರ್ತೈತಿ. ಫುಡ್ ಅಂದರೆ ಇಲ್ಲಿ ಜರ್ಮನಿ ಒಳಗಡೆ ಇದು ಈವ್ನಿಂಗ್ ಡ್ಯೂಟಿ ಒಳಗೆ ಆಲ್ಮೋಸ್ಟ್ ಕೊಡೋಕೆ ಅಷ್ಟೊಂದು ಜನ ಇರಲ್ಲ. ಅಂದರೆ ಹೆಲ್ಪರಿನ ಆಲ್ಮೋಸ್ಟ್ ಬೆಳಗಿನ ಡ್ಯೂಟಿಗೆ ಜಾಸ್ತಿ ಹಾಕಿರ್ತಾರೆ. ಈವ್ನಿಂಗ್ ಒಳಗಡೆ ಕೆಲವೊಮ್ಮೆ ಒಬ್ಬೊಬ್ಬರೇ ಇರ್ತೀವಿ, ಕೆಲವೊಮ್ಮೆ ಹೆಲ್ಪರಿನ್ಸ್ ಇರ್ತಾರೆ. ಇಲ್ಲಾಂದ್ರೆ ಅವ್ರು ಮಾಡ್ತಾರೆ. ಅವ್ರು ಇರಲಿಲ್ಲ ಅಂದ್ರೆ ಸೊ ಪ್ರತಿಯೊಂದು ಸ್ಟೇಷನಿಗೆ SN ಬಾಗೇನ್ ಅಂತ ಬಂದಿರ್ತೈತಿ. ಸೊ ಅದು ಯಾವ್ಯಾವ ಪೇಷಂಟ್ ನೇಮ್ ವಿತ್ ಪೇಷಂಟ್ ನೇಮ್ ಅವ್ರದ್ದು ಊಟ ಎಲ್ಲನೂ ಬಂದಿರ್ತೈತಿ. ಸೊ ಅದನ್ನ ಪೇಷಂಟ್ ರೂಮಿಗೆ ಹೋಗಿ ಅದನ್ನ ಕೊಡಬೇಕು. ಅಕಸ್ಮಾತ್ ಯಾರಾದರೂ ಬೆಡ್ ರಿಡನ್ ಪೇಷಂಟ್ ಇದ್ರೆ, ಅನೇಬಲ್ ಟು ಈಟ್ ಇದ್ರೆ, ಸೊ ಅಂಥ ಪೇಷಂಟಿಗೆ ನಾವು ಇದೆಲ್ಲ ಪೇಷಂಟ್ಗೆ ಊಟ ಕೊಟ್ಟಾದ್ಮೇಲೆ ಆ ಪೇಷಂಟಿಗೆ ನಾವು ತಿನ್ನಿಸ್ಬೇಕಾಗಿರ್ತೈತಿ. ಹೆಲ್ಪರ್ ಏನಿದ್ರೆ ಹೆಲ್ಪರಿನ ಅವ್ರು ಅದ ಕೆಲಸ ಮಾಡ್ತಾರೆ. ಇಷ್ಟಾದಮೇಲೆ ಮತ್ತು ಹೊಳ್ಳಿ ಇಷ್ಟೆಲ್ಲ ಆಗಬೇಕಂದ್ರೆ 6 o'clock ಆಗ್ತೈತಿ. ಅಂದರೆ 6 ಗಂಟೆ ಆದಮೇಲೆ ಮತ್ತು ಅದನ್ನ ಪ್ಲೇಟ್ಸನ್ನು ವಾಪಸ್ ಕಲೆಕ್ಟ್ ಮಾಡಿ ಅದನ್ನ ವಾಪಸ್ ವಾಗೇನ್ ಒಳಗೆ ಇಡ್ತೀವಿ. ಆಮೇಲೆ ಅದನ್ನ ಯಾರಾದರೂ ಬಂದು ತೊಗೊಂಡು ಹೋಗ್ತಾರೆ. ಅದಾದಮೇಲೆ ಮತ್ತೆ 7 ಗಂಟೆಗೆ ಮತ್ತೊಂದು ರೌಂಡ್ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಅದಕ್ಕೆ ಮತ್ತೆ ಡುರ್ಸ್ಕಂಗ್ ಅಂತಾರೆ. ಸೊ ಅವಾಗ ಏನು ಮಾಡ್ತೀವಿ ಅಂದರೆ, ಪೇಷಂಟ್ಸಿಗೆ ಎನೋಕ್ಸಪರಿನ್ ಇರ್ತೈತಿ ಅಥವಾ ಕ್ಲೆಕ್ಸಾನ್ ಈ ಥರ ಇರ್ತಾವಲ್ಲ, ಆವಾಗ ಅದನ್ನ ಮತ್ತೆ ನಾವು ಕಂಪ್ಯೂಟರ್ ಮತ್ತೆ ತೊಗೊಂಡು ಹೋಗ್ತೀವಿ. ಆವಾಗ ಮತ್ತೊಂದು ಸರಿ ಬ್ಲೂತ್ರೂಕ್ ಎಲ್ಲರಿಗೂ ಏನು ಚೆಕ್ ಮಾಡಬೇಕಂತೇನಿಲ್ಲ. ಯಾರಿಗೆ ಹೈ ಅಥವಾ ಫುಲ್ಲು ಇದ್ದವ್ರಿಗೆ ಮತ್ತು ಏನೇನು ಕಂಡೀಷನ್ಸ್ ಇರ್ತಾವಲ್ಲ ಅಂಥವ್ರಿಗೆ ನೋಡಿ ಮತ್ತೊಮ್ಮೆ ಬ್ಲೂತ್ರೂಕ್ ವೈಟಲ್ ಸೈನ್ ಚೆಕ್ ಮಾಡಬೇಕು. ಬ್ಲಡ್ ಶುಗರ್ ಯಾರ್ಯಾರಿಗೆ ಮುಂಚೆ ಜಾಸ್ತಿ ಆಗಿದ್ರೆ ಮತ್ತೊಂದು ರೌಂಡ್ ಮತ್ತೆ ಚೆಕ್ ಮಾಡಬೇಕು ಅವನ್ನೆಲ್ಲ. ಸೊ ಅವಾಗ ಎಲ್ಲನೂ ಮತ್ತೊಂದು ರೌಂಡ್ ಹೋಗಿ ಬಂದು ಮುಗಿಸ್ಕೊತೀವಿ. ಅಷ್ಟೊತ್ತಿಗೆ 8 ಗಂಟೆ ಎಲ್ಲ ಆಗ್ತೈತಿ. ಸೊ ಆಮೇಲೆ 8ರಿಂದ 8:30 ತನಕ ಡಾಕ್ಯುಮೆಂಟೇಷನ್ ಮಾಡ್ತೀವಿ. ಸೊ ನಾವು ಏನೇನು ಮಾಡಿದ್ವಿ, ಪ್ರತಿಯೊಂದು ಪೇಷಂಟಿಗೆ ನಾವು ಏನು ಮಾಡಿರ್ತೀವಿ, ಅಕಸ್ಮಾತ್ ಪೇಷಂಟಿಗೆ ಪೇನ್ ಇತ್ತಂದ್ರೆ, BP ಎಲ್ಲ ಜಾಸ್ತಿ ಆಗಿತ್ತಂದ್ರೆ ಪ್ರತಿಯೊಂದನ್ನು ನಾವು ಮೆನ್ಷನ್ ಮಾಡಬೇಕು. ಆಮೇಲೆ ಅದೆಲ್ಲ ಆದಮೇಲೆ ಅಷ್ಟೊತ್ತಿಗೆ 9 ಗಂಟೆಗೆ ನೈಟ್ ಡ್ಯೂಟಿಯವ್ರು ಬರ್ತಾರೆ. ಸೊ ಆಮೇಲೆ ನಾವು ಅದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿ ವಾಪಸ್ ನಮ್ಮ ಡ್ಯೂಟಿ ಮುಗಿತೈತಿ. ಈವ್ನಿಂಗ್ ಡ್ಯೂಟಿಯವ್ರದ್ದು ಇಷ್ಟು ಕೆಲಸ ಇರ್ತಿತ್ತು ನೋಡಿರಿ. ಇದೇ ಥರ ವೀಡಿಯೋಸ್ಗಾಗಿ ಗ್ಲೋಬಲ್ ವೈಬ್ಸ್ ಕನ್ನಡ ಫಾಲೋ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.